हे प्रभो प्रसीद ओम. हे प्रभो प्रसीद ओम. हे प्रभो प्रसीद ओम. 2000ಕ್ಕೂ ಮಿಕ್ಕಿ ಯೂಟ್ಯೂಬ್ನಲ್ಲಿ ವಿವಿಧ ವಿಷಯಗಳ ಕುರಿತಂತೆ ನನ್ನ ಯೂಟ್ಯೂಬ್ಗಳು ಹರಿದಾಡ್ತಾ ಇವೆ. ಸಾವಿರಾರು ಜನ ತುಂಬ ಲೈಕ್ ಮಾಡಿದ್ದೀರಿ. ಉತ್ತಮವಾದ ಅಭಿಪ್ರಾಯಗಳನ್ನು ಮನಸಾರೆ ಹೇಳಿ ನನಗೆ ಪ್ರೇರೇಪಿಸ್ತಾ ಇದ್ದೀರಿ. ನಿಮಗೆ ಒಳ್ಳೆಯದನ್ನಿಸ್ತದೆ, ಒಳ್ಳೆಯ ವಿಚಾರ ಕೊಡ್ತಾ ಇದ್ದೀರಿ ಅಂತ ನೀವು ಹೇಳಿದಾಗ ನನಗೆ ಒಂದು ಹುರುಪು ಬರ್ತದೆ. ನಾನು ಅದೇ ರೀತಿಯಾಗಿ ನಾನು ಮುಂದೆ ಅನೇಕ ಯೂಟ್ಯೂಬ್ಗಳನ್ನು ಬೇರೆ ಬೇರೆ ವಿಷಯಗಳ ಕುರಿತಂತೆ ಮಾಡ್ತಾ ಇದ್ದೀನಿ. ಹೀಗೊಮ್ಮೆ ನಾನು ಪಟಕದ ತುಂಡುಗಳನ್ನು, ಪಟಕದ ನೀರನ್ನು ಹೇಗೆ ಬಳಸೋದು, ಅದನ್ನು ಬಳಸೋದ್ರಿಂದ ನಮಗೆ ಹಣದ ಹರಿವು ಹೆಚ್ಚಾಗುತ್ತೆ, ಇದರ ಬಗೆಗೆ ಒಂದು ವಿಡಿಯೋ ಕ್ಲಿಪ್ ಮಾಡಿದ್ದೆ. ನಾನು ಯಾಕೋ ಸ್ವಲ್ಪ ಸಮಯ ಸಿಕ್ಕಿತ್ತು, ಅದನ್ನೇ ನಾನು ನೋಡ್ತಾ ಇದ್ದೆ. ನಾನು ಪಟಕದ ಕುರಿತು, ಪಟಕಾರ ಅಂತಾರೆ ಹಿಂದಿಯೊಳಗೆ, ಏಲಂ ಅಂತಾರೆ ಇಂಗ್ಲೀಷ್ನೊಳಗೆ, ಅದರ ಕುರಿತು ನನ್ನ ವಿಡಿಯೋವನ್ನು ಯೂಟ್ಯೂಬನ್ನು ನೋಡ್ತಾ ಇರಬೇಕಾದ್ರೆ ನೋಡಿದ್ರಲ್ಲ, ಯಾಕಂದರೆ ಯಾವ ವಿಷಯಗಳ ಕುರಿತು ನಾವು ನೋಡ್ತಿರ್ತೀವೋ ಅದೇ ವಿಷಯಗಳು ಬರ್ತಾ ಹೋಗ್ತವೆ ಮೊಬೈಲ್ನಲ್ಲಿ. ನಂದು ಮುಗಿಸುವತ್ರಿಗೆ ಮತ್ತೊಂದು ಈಗ ಸ್ಕ್ರೋಲ್ ಮಾಡಿದೆ, ಮತ್ತೊಬ್ಬ ಯೂಟ್ಯೂಬರ್ಸು ಅದೇ ಇದ್ರ ಬಗ್ಗೆ ಹೇಳಿದರು. ಅದು ಸಾಮಾನ್ಯ. ಬರೀ ಪಿಟಕಾರಿ ಬಗೆಗೆ, ಪಟಕದ ಬಗೆಗೆ ಒಂದಿಷ್ಟು ಮಾಹಿತಿ ನಾನು ಕೊಟ್ರಪ್ಪ ಅಂದರೆ ಅದನ್ನು ತೆಗಿರ್ಬೇಕಾರೆ ಅದ್ರ ಇನ್ನೂ ಒಂದು 500-600 ಜನ ಪಟಕಾದ ಬಗ್ಗೆ ಹೇಳಿದ್ದು ನಿಮ್ಗೆ ಕಾಣ ಬರ್ತದೆ. ಅಲ್ಲಿ ನಾ ಮೊದಲು, ಅವ್ರು ಮೊದಲು, ಅವ್ರಿಗೆ ಹೆಚ್ಚು ಪಾರಂಗತರು, ನಾ ಹೆಚ್ಚು ಪಾರಂಗತರು, ನಗಣ್ಯ. ಓಕೆ, ಇಲ್ಲಿ ನಾನು ಹೇಳ ಹೊರಟಿದ್ದು ಇದು. ಆ ಪಟಕದ ಬಗೆಗೆ ಅವರೇನು ಕೊಟ್ಟಿದ್ರಲ್ಲ ಅವ್ರಿಗೂ ವ್ಯೂಸ್ ಸಾಕಷ್ಟು ಬಂದಿತ್ತು. ಹಂಗೆ ಕಮೆಂಟು ನೋಡ್ತಾ ಹೋದೆ, ಕಮೆಂಟ್ ಬಾಕ್ಸ್ನೊಳಗೆ ಪಾಪ ವಾಚಾಮಗೋಚರವಾಗಿ ಅವ್ರಿಗೆ ಬೈತಾಯಿದ್ರು ಕಮೆಂಟ್ನೊಳಗೆ. ನಿನಗೆ ನಮಗೆಲ್ಲ ಹೇಳಬೇಡ, ಪಟಕವನ್ನು ನೀನೇ ಮಾಡು, ಎಷ್ಟು ಗಳಿಸಿದಿ, ಏನು ದೊಡ್ಡ ಬಂಗ್ಲೆ ಕಟ್ಟಿದೇನು ಪಟಕದ ಮಾಡಿ, ನಮಗೇನು ಹೇಳಕ್ಕೆ ಬರಬೇಡ, ಹಾಗೆ ಹೀಗೆ ಸ್ವಲ್ಪ ಅವನಿಗೆ ಅವರ ಯೂಟ್ಯೂಬರ್ ಯಾರಿದ್ರು ಅವ್ರ ಮನಸ್ಸಿಗೆ ಬೇಜಾರಾಗುವಂಥ ಕಮೆಂಟನ್ನು ಅದರಲ್ಲಿ ಹಾಕಿದ್ದು ನಾನು ನೋಡಿದೆ. ಜನ ಹೀಗೆ ಅನ್ನಿಸ್ತದೆ. ನೋಡಿ, ಇದೆಲ್ಲ ನಮ್ಮ ಇಡೀ ದೇಶ ನಂಬುಗೆ ಆಧಾರಿತ ದೇಶದ ರೀ. ನಂಬುಗೆ ಆಧಾರಿತ ಬಿಲೀಫ್ ಥೆರಪಿ ಅಂತೀವಿ ನಾವು. ಬಿಲೀಫ್ ಥೆರಪಿ ಅಂತೀವಿ ನಾವು. ನಂಬಿಕೆ ಇದ್ದರೆ ಆ ಕೆಲಸ ಆಗ್ತದೆ, ನಂಬಿಕೆ ಇರದಿದ್ರೆ ಆ ಕೆಲಸ ಆಗೋದಿಲ್ಲ. ದೇವರಲ್ಲಿ ಅದಾನ ಅಂತಂದ್ರೆ ನಂಬಿಕೆ ನಮ್ಮ, ಅದು ಆಸ್ಥಾ ಅಂತೀವಿ, ಆಸ್ಥಾ ಅಂತೀವಿ ನಾವು. ನಮ್ಮ ಶ್ರದ್ಧಾ, ಹೌದಾ, ಅದರಲ್ಲಿ ಅದು ಆಗ್ತದೆ. ಇಂಥದ ನಂಬಿಕೆ ಆಧಾರಿತ ದೇಶದೊಳಗೆ ಇವೆಲ್ಲ ಅತ್ಯಂತ ಸಹಜ. ಹೌದಾ, ಅದನ್ನು ಪ್ರಶ್ನೆ ಮಾಡಲಿಕ್ಕೆ ನೀವ್ಯಾರು ಅಂತ ನಾ ಕೇಳ್ತೀನಿ. ಅದು ಅವರವ್ರ ನಂಬಿಕೆ ರೀ. ಮುಳುಗುವವನಿಗೆ ಹುಲ್ಲು ಕಡ್ಡಿ ಆಸರೆ ಆಗುತ್ತಂತ ಹೇಳೋದು ಕೇಳಿಲ್ಲ ನೀವು? ಈಗಾಗಲೇ ನೊಂದ್ಕೊಂಡ್ಬಿಟ್ಟಿದ್ದಾರೆ ಎಷ್ಟೋ ಜನ. ಮುಖ್ಯವಾಗಿ ಹಣಕಾಸಿನ ಹರಿವು ಕಟ್ಟಾಗತ್ತೆ, ಹೌದಾ, ಅವ್ರ ಕರ್ಮವೋ ಧರ್ಮವೋ ಏನೋ ಅವ್ರಿಗೆ ಕಾಡ್ತಾ ಇರ್ತದೆ. ಅಂಥ ಹೊತ್ತಿನೊಳಗೆ ಒಬ್ಬರದ್ದು ಯಾರ್ದೋ ನಂದಾಗಲಿ ಮತ್ತೊಬ್ಬರದಾಗಲಿ ಯೂಟ್ಯೂಬ್ ನೋಡ್ತಾರೆ. ನೋಡಿದ ಕೂಡ ಮಾಡಬೇಕು ಅಂತ ಅನಿಸ್ತದೆ, ಮಾಡ್ತಾರೆ. ಎಲ್ಲರಿಗೂ ಆಗುತ್ತಂತ ನಾ ಹೇಳೋದಿಲ್ಲ. ಇವೆಲ್ಲ ಜ್ಯೋತಿಷ್ಯ ಆಯಿತು, ಇಂಥವು ಇವೆಲ್ಲ ಹಿಯರ್ಸೆ ಇನ್ಫಾರ್ಮೇಷನ್ ಕೇಳಿಕೊಂಡು ಯಾರ್ಯಾರೋ ಏನೇನೋ ಕೊಡ್ತಾರೆ. ಇವೆಲ್ಲ ಎಲ್ಲರಿಗೂ 100% ಆಗುತ್ತೆ ಅಂತ ಹೇಳಲಿಕ್ಕೂ ಆಗೋದಿಲ್ಲ. ಏನೋ ಅವ್ರು ಶ್ರದ್ಧೆಯಿಂದ ಮಾಡ್ತಾರೆ. ನನಗಿದು ಹೆಲ್ಪ್ ಆದಿತ್ತು ಅಂತ ತಿಳ್ಕೊಂಡು, ಏನೋ ಅವ್ರದ್ದು ಕರ್ಮ ಮುಗಿಲಿಕ್ಕೆ ಬಂದಿತ್ತೋ, ಅವ್ರ ಕಷ್ಟ ಮುಗಿಲಿಕ್ಕೆ ಬಂದಿತ್ತೋ ಏನೋ, ಹೌದಲ್ಲ. ಆನಂತರ ಸ್ವಲ್ಪ ಅವರ ಓಘ ಇತ್ತು, ಇವರೊಬ್ಬರು ನೂಕಿದ್ರು, ಮುಂದೆ ಹೋಗ್ತಾನೆ. ಹಂಗೆ ಆ ಸ್ಥಿತಿಯೊಳಗೆ ಅವ್ರಿಗೆ ಒಳ್ಳೇದಾಗ್ಬಿಡ್ತದೆ, ಹೌದಾ. ಹೀಗೆ ಇದೆಲ್ಲ ನಂಬಿಕೆ ಆಧಾರಿತ. ನಮ್ಮ ಮನಸ್ಸು ನೊಂದಾಗ ಹುಲ್ಲು ಕಡ್ಡಿ ಸಹಿತ, ಉಸುಕು ಸಹಿತ, ಮಣ್ಣು ಸಹಿತ, ಸೆಗಣಿ ಸಹಿತ, ಗೋಮೂತ್ರ ಸಹಿತ ಯಾವುದನ್ನು ನಾವು ನಗಣ್ಯ, ಹೊಲಸು,
ಬಾತಿಗೆ ಬರಲಾರ್ದು ಅಂತ ತಿಳಿತೀವಿ, ಅವ ನಮಗೆ ಹೆಲ್ಪ್ ಮಾಡ್ತಾವ. ಅದು ಎಲ್ಲರಿಗೂ ಆಗೋದಿಲ್ಲ. ಯಾರು ನಂಬ್ತಾರ ಅವ್ರಿಗೆ ಬರ್ತದೆ, ಯಾರು ನಂಬ್ತಾರ ಅವ್ರಿಗೆ ಅದರ ಇದು ಪರಿಹಾರ ಸಿಗುತ್ತೆ, ಲಾಭ ಸಿಗುತ್ತೆ. ಅದಕ್ಕೆ ದಯವಿಟ್ಟು ನಾನು ಹೇಳ್ತೀನಲ್ಲ, ನನ್ನದೇ ಆಗಲಿ ಯಾರದೇ ಆಗಲಿ ಅವ್ರು ಬೇಕಾದಷ್ಟು ಬರೋಲ್ರಾಗ ನಿಮ್ಮ ಮನಸ್ಸಿರುತ್ತೆ ನೋಡಬೇಡಿ. ಅವ್ರಿಗೆ ಯಾಕೆ ಹಿಗಳಿತೀರಿ? ಅವ್ರಿಗೆ ಯಾಕೆ ಹಿಗಳಿಬೇಕು ನೀವು? ಅವರ ಮತ್ತೊಬ್ಬರ ನಂಬಿಕೆಯನ್ನು ನೀವು ಅಲ್ಲಗಳಿಲಿಕ್ಕೆ ನಂಬಿಕೆಯ ಮೇಲೆ ನಿಮ್ಮ ಅಧಿಕಾರ ಏನಿದೆ? ಅವರನ್ನು ನಂಬಾರ್ದು ಅಂತ ತಿಳ್ಕೊಂಡು ಇಂಥ ನಂಬಾರ್ದು ಅಂತ ಹೇಳಿಕ್ಕೆ ನಿಮಗೇನು ಅಧಿಕಾರ ಇದೆ? ನಿಮ್ಮ ಮನಸ್ಸಿದ್ರೆ ನೋಡಬೇಡಿ. ನಿಮ್ಗೆ ಯಾರು ನೋಡಂದ್ರು? ಈ ಪ್ರಶ್ನೆ ಬರ್ತಲ್ಲ. ಆದ ಕಾರಣ ಯೂಟ್ಯೂಬ್ ನೋಡ್ರಿ, ನಿಮ್ಗೆ ಹಿಡಿಸಿದ್ರೆ ಆಯಿತು ಅನ್ರಿ, ಹಿಡಿಸ್ದಿದ್ರೆ ಇವೆಂತೆಲ್ಲ ಹಾಕಬೇಡಿ ಕಮೆಂಟನ್ನು. ಒಬ್ಬರ ಮನಸ್ಸಿಗೆ ಬೇಜಾರು ಮಾಡಿ ನೀವೇನು ಗಳಿಸೋದದ? ಅಲ್ಲಿ ಅವನ ಮನಸ್ಸು ಯೂಟ್ಯೂಬರ್ ಅವ ಯಾರ್ದೋ ತಂದಿರ್ಬೋದು, ಯಾರ್ದೋ ಕೇಳಿರ್ಬೋದು, ಹಾಕಿರ್ಬೋದು. ಸಾವಿರಕ್ಕೆ ಒಂದು 2, 3 ಮಂದಿ 5 ಮಂದಿಗೆ ಒಳ್ಳೆಯದಾದ್ರು ಕೂಡ ಒಳ್ಳೆಯದಾದ್ರು ಹಾಕ್ತಾರೆ, ಖುಷಿ ಅನ್ನಿಸ್ತದ. ಅದು ಇರಲಿ, 100ಕ್ಕೆ 100 ಆಗಬೇಕಂತಿಲ್ಲ. ಕಾರಣ ಮತ್ತೊಬ್ಬರ ಶ್ರದ್ಧೆಗೆ, ಮತ್ತೊಬ್ಬರ ನಂಬಿಕೆಗೆ ನೀವು ಭಂಗ ತರುವಂತಿಲ್ಲ. ಅದು ನಿಮಗೆ ಯಾರೂ ಆ ಹಕ್ಕನ್ನು ಕೊಟ್ಟಿಲ್ಲ. ನಿಮಗೆ ಮತ್ತೊಬ್ಬರ ನಂಬಿಕೆಯ ಮೇಲೆ ನೀವು ಇದನ್ನು ಹಾಕಬೇಡ್ರಿ, ಸಲಾಮ್ ಹೊಡಿಬೇಡ, ಏನೋ ಲಗಾಮ್ ಹಾಕ್ಬರಕ್ಕೆ ಹೋಗಬೇಡ್ರಿ. ಅದು ಅವರವರ ಶ್ರದ್ಧೆ, ಅದು ಅವರವರ ಭಕ್ತಿ, ಶ್ರದ್ಧೆ, ನಂಬಿಕೆ. ಆ ನಂಬಿಕೆಯನ್ನು ಪ್ರಶ್ನಿಸುವಷ್ಟು ನೀವು ಜಾಣರಲ್ಲ ಮತ್ತು ಶೂರರಲ್ಲ, ಆನಂತರ ಜ್ಞಾನಿಗಳೂ ಅಲ್ಲ. ಆ್ಯಕ್ಚುಲಿ ಹೇಳಬೇಕಂದ್ರೆ ನಿಮಗೆ ಸೊಕ್ಕದ, ಅದಕ್ಕೆ ನಂಬೋದಿಲ್ಲ. ನಿಮಗೆ ಏನಾದರೂ, ಯಾಕಂದ್ರೆ ನಿಮಗೆ ಎಲ್ಲ ಸರಿ ಇರ್ತೈತಲ್ಲ, ಅದಕ್ಕೆ ನಂಬೋದಿಲ್ಲ. ನೀವು ಕೆಟ್ಟು ಹೋಗ್ಬೇಕು, ನಿಮಗೆ ಮಕ್ಕಳು ಮಾತು ಕೇಳಬಾರ್ದು, ಏನು ಸತ್ತು ಹೋಗ್ಬೇಕು, ನಿಮ್ಮ ಮನೆ ಮತ್ತೊಬ್ಬರು ಪಾಲಾಗಬೇಕು, ಹೆಜ್ಜೆಗೂ ನಿಮಗೆ ಕಷ್ಟಗಳು ನುಗ್ಗಿ ಬರಬೇಕು. ಆವಾಗ ಹಂದಿದ ಮಲ ತೊಗೊಂಬಂದು ಇದು ಮಾಡಂದ್ರೆ ಸಹಿತ ಹಂದಿ ಸಗಣಿ ತರ್ತೀನಿ ನೀವು, ಆಕಳದಲ್ಲ, ಹಂದಿ ಸಗಣಿನೂ ಕೂಡ ತರ್ತೀನಿ ನೀವು. ಇವತ್ತು ಏನೂ ಆಗಿಲ್ಲಲ್ಲ, ಅದಕ್ಕೆ ಈ ಮಾತು ಬರ್ತಾವೆ ನಿಮಗೆ. ನೀವು ಮಾಡಿದೇನು ಇಲ್ಲ, ಅವರು ಮಾಡಿರ್ಲಿಕ್ಕಿಲ್ಲ. ಮತ್ತು ಹೇಳ್ತೀನಲ್ಲ, ಇದು 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 ನಾವು ಯಾರು ಪ್ರಶ್ನೆ ಮಾಡಬಾರ್ದ್ರಿ. ನಮಗೆ ಹಿಡಿಸಿದರೆ ನಾವು ತಗೋಬೇಕು, ಇಲ್ಲ ಬಿಟ್ಟು ಬಿಡಬೇಕು. ಅದರಲ್ಲಿ ಅವರಿಗೆ ದೂರೋದೇನದ, ಅಪವಾದ ಕೊಡೋದೇನದ? ಇವತ್ತು ಒಂದೇ ಸಬ್ಜೆಕ್ಟ್ ಬಗ್ಗೆ 100 ಸಾವಿರಾರು ಮಂದಿ ಯೂಟ್ಯೂಬರ್ಸ್ ಹೇಳಿದ್ದೇ ಮಾಡ್ತಾರೆ. ಅದು ಇಲ್ಲೇ ಅವರು ಹೆಚ್ಚು ಫಲ ದೊರಕಬೇಕು, ಹೆಚ್ಚು ಇದು ಆಗಬೇಕು ಅಂತಂದ್ರೆ ಒಂದು ಹೆಣ್ಣು ದನಿ ಇರಬೇಕು, ಒಂದು ಚೆಂದಾಗಿ ಮಾತಾಡಬೇಕು, ಒಂದು ಅಸ್ಖಲಿತವಾಗಿ ಅಗ್ದಿ ಮೃದುವಾಗಿ ನಯವಾಗಿ ನಾಟಕ ಮಾಡ್ಕೊಂಡು ಮಾತಾಡಿದ್ರೆ ಹೆಚ್ಚು ನೋಡ್ತೀರಿ ನೀವು ಅಷ್ಟೇ. ಹೌದಾ? ನಮ್ಮಂಥವರು ಮುದುಕರಿಗೆ ನೀವ್ಯಾರು ಕೊಡ್ತೀರಿ? ಇವನು ಕೊಡೋದಿಲ್ಲ, ಏನು ಮಾಡೋದಿಲ್ಲ. ಇರಲಿ. ಆದ ಕಾರಣ ನಿಮಗೆ ನಾನು ಹೇಳೋದೇನೆಂದರೆ, ಮತ್ತೊಬ್ಬರ ನಂಬಿಕೆಯ ಮೇಲೆ ನಿಮ್ಮ ಸವಾರಿ ಮಾಡಬೇಡಿ. ಬಿಟ್ಟುಬಿಡಿ, ನಿರ್ಲಕ್ಷ್ಯ ಮಾಡಿ. ನಿಮಗೆ ಹಿಡಿಸಲಿಲ್ಲ, ಬಿಟ್ಟು ಬಿಡಿ. ಇದು ನಂಬಿಕೆ ಆಧಾರಿತ ದೇಶದ. ಏನು ಮಾಡ್ತಾರೆ ಎಲ್ಲ ಜನ ನಂಬಿಕೆ ಮುಖ್ಯದ. ನೀವು ಔಷಧ ತಗೋಬೇಕಾದ್ರೆ ನಂಬಿಕೆ ಮುಖ್ಯದ, ಒಂದು ದವಾಖಾನೆ ತೋರಿಸ್ಬೇಕಾದ್ರೆ ಮುಖ್ಯದ, ಅದು ಯಾವ ಡಾಕ್ಟ್ರಿಗೆ ಕೂಡ ತೋರಿಸ್ಬೇಕು ಅನ್ನೋದು ನಿಮ್ಗೆ ನಂಬಿಕೆ ಅದ. ಅಲ್ಲೇ ಶಿಕ್ಷಕರಿಗೆ ನಿಮ್ಗೆ ಹೋಗೋದಿಲ್ಲ. ಯಾವ ಡಾಕ್ಟ್ರ್ ಮೇಲೆ ನಂಬಿಕೆ ಅದ, ಆ ನಂಬಿಕೆ ಆಧಾರಿತವಾಗಿ ನೀವು ಹೋಗ್ತೀರಿ. ಅದಕ್ಕೆ ಪ್ರತಿ ಕ್ಷಣಕ್ಕೂ ನಮ್ಮ ನಂಬಿಕೆ ಕೆಲಸ ಮಾಡ್ತಾರೆ. ಅಲ್ಲಿ ಭಗವಂತ ಅದನ್ನ ಇಲ್ಲಿ ಗೊತ್ತಿಲ್ಲ ತಿರುಪತಿ ಒಳಗೆ, ಆದ್ರೆ ಅದು ಅನಾನು ನಂಬಿಕೆ ಕೆಲಸ ಮಾಡ್ತಾ ಇದೆ. ಆದ ಕಾರಣ ನೀವು ಮತ್ತೊಬ್ಬರ ನಂಬಿಕೆಯನ್ನು ಎಂದೆಂದೂ ನೀವು ಪ್ರಶ್ನಿಸಬೇಡಿ. ತುಂಬ ಇದೆ ಹೇಳೋದು, ಆದರೆ ದಯವಿಟ್ಟು ತಿಳ್ಕೊಳ್ಳಿ. ಶ್ರೀ ಗುರುದೇವ್.